ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಪ್ರಕಾಶ್ ರಾಜ್ ಅವರ ಮಾಧ್ಯಮಗಳಿಗೆ ಮತ್ತೆ ಒಂದು ಕುಟುಕಿರೋ ನುಡಿಗಳಿದಾವಲ್ಲ, ಅದು ಬಹುಶಃ ಮತ್ತೆ 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 ಅವರು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ನುಡಿಗಳು. ಮಾಧ್ಯಮಗಳು ಅವತ್ತು ನಿಗರಾಡಿದ್ವು. ನಾನು ಸತ್ಯವನ್ನು ಹೇಳಿದ್ರೆ ಒಂದಷ್ಟು ಮಾರಿಕೊಂಡ ಮಾಧ್ಯಮಗಳು ಅವತ್ತು ನಿಗರಾಡಿದ್ವು, ಎಗರಾಡಿದ್ವು ಅನ್ನೋ ಪದವನ್ನು ಬಳಸಿದ್ದಾರೆ. ಪ್ರಕಾಶ್ ರಾಜ್ ಯಾಕೆ ಇಷ್ಟೊಂದು ಅಂದರೆ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಮಾತಾಡ್ತಿದ್ದಾರೆ? ಎಲ್ಲಿ ವ್ಯವಸ್ಥೆ ಲೋಪ ಆಗ್ತಾ ಇದೆ, ಎಲ್ಲಿ ವ್ಯವಸ್ಥೆ ಹದಗೆಡ್ತಾ ಇದೆ, ಯಾಕೆ ಆ ರೀತಿ ಮಾತಾಡ್ತಿದ್ದಾರೆ ಅಂಥೇಳಿ ಆತ್ಮಾವಲೋಕನ ಕೊಳ್ಳಬೇಕಾಗಿರುವ ಮಾರಿಕೊಂಡ ಮಾಧ್ಯಮಗಳು, ಆ ನಿಗರಾಡುವ ಮಾಧ್ಯಮಗಳು ನಾವೇ ಅಂಥೇಳಿ ಅವತ್ತು ಪ್ರೆಸ್ ಮೀಟಲ್ಲಿ ಪ್ರಕಾಶ್ ರಾಜ್ ಅವರ ಮುಂದೆ ಅವರ ಮಾತಿನ ಮೂಲಕ ಆತ್ಮಾವಲೋಕನ ಮಾಡಿಕೊಳ್ಳದೆ ಆ ನಿಗರಾಡುವ ಮಾಧ್ಯಮಗಳು ನಾವೇ, ಮಾರಿಕೊಂಡ ಮಾಧ್ಯಮಗಳು ನಾವೇ ಅಂತ ಸಾಬೀತುಪಡಿಸಿದ್ರು. ಸ್ನೇಹಿತರೆ, ನಾನು ಯಾಕೆ ಈ ವಿಚಾರ ಮತ್ತೆ ಹೇಳ್ತಿದ್ದೀನಿ ಅಂದರೆ, ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂಥ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ತುಂಬ ಅತ್ಯಮೂಲ್ಯವಾದ ಮಾತುಗಳನ್ನು ಆಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಮೆಮೊರೇಬಲ್ ಟ್ರಯಲ್, ಅವಿಸ್ಮರಣೀಯ ಕ್ಷಣಗಳು ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಿರುವಂಥ ಪ್ರಕಾಶ್ ರಾಜ್ ಅವರು ತುಂಬ ಗಂಭೀರವಾದಂತಹ, ಮತ್ತು ನಾವು ಎತ್ತ ಕಡೆ ಸಾಗ್ತಾ ಇದ್ದೀವಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೆಸರಿಗೆ ಮಾತ್ರ ಇದೆ, ಇವರು ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿಯೇ, ಸಂವಿಧಾನದ ಹೆಸರಿನಲ್ಲಿಯೇ ವ್ಯವಸ್ಥೆಗೆ ಯಾವ ರೀತಿ ಜನರ ಹಕ್ಕುಗಳನ್ನು, ಜನರ ಮೇಲಿನ ದಬ್ಬಾಳಿಕೆಯನ್ನು ಮತ್ತು ತಮ್ಮ ಪ್ರಭುತ್ವದ ದರ್ಪವನ್ನು ತೋರಿಸ್ತಿದ್ದಾರೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿ ಹೇಳಿದ್ದಾರೆ. ಆಮೇಲೆ ಮತ್ತೆ ಅವರು ಈ ಮಾರಿಕೊಂಡ ಮಾಧ್ಯಮಗಳಿಗೆ ತಿವಿದಿದ್ದಾರೆ, ಕುಟುಕಿದ್ದಾರೆ. ಅವರು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ, ನಾನು ಅವತ್ತು ನನ್ನ ಮೇಲೆ ಯಾವುದೋ ಒಂದು ಆರೋಪ ಬಂತು, ಈ ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಿನ್ನಯ್ಯನ ವಿಚಾರದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ತಳಕಾಕಳ್ತು. ಆ ವಿಚಾರಕ್ಕೆ ಸ್ಪಷ್ಟನೆ ಕೊಡೋ ಸಂದರ್ಭದಲ್ಲಿ ನಾನು ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ ಹೇಳಿದ್ರೆ, ಇವರು ಕೆಲವರೆಲ್ಲ ಆ ಒಂದು ಮಾರಿಕೊಂಡವರು ನಾವೇ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಕೇಳುವ ನೆಪದಲ್ಲಿ ಒಂದು ರೀತಿ ನಿಗರಾಡಿದ್ರು ಅಂತ ಹೇಳಿದ್ರು. ಸ್ನೇಹಿತರೆ, ಬಹುಶಃ ನನಗೆ ಪ್ರಕಾಶ್ ರಾಜ್ ಅವರ ಮಾತುಗಳು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಅವ್ರು ಹೇಳ್ತಾರೆ, ನಾನು ಮಾರಿಕೊಂಡವರು ಅಂತ ಹೇಳ್ತಿರೋದು ವ್ಯಂಗ್ಯಗೆ, ಟೀಕೆಗೆ ಅಷ್ಟೇ ಅಲ್ಲ, ಇದು ನನ್ನೊಳಗಡೆನೇ ಇರುವ ಒಂದು ನೋವು ಮತ್ತು ಆತಂಕ, ಆಘಾತ. ಇದು ಇವತ್ತು ಮಾರ್ಕೊಂಡವ್ರು ಕೇವಲ ಮಾಧ್ಯಮದವರು ಅಷ್ಟೇ ಅಲ್ಲ, ಪತ್ರಕರ್ತರು, ಲೇಖಕರು, ಕವಿಗಳು, ನ್ಯಾಯಮೂರ್ತಿಗಳು, ವಕೀಲರು ಎಲ್ಲರೂ ಕೂಡ ಇವತ್ತು ಮಾರ್ಕೊಳ್ತಾ ಇದ್ದಾರೆ. ಅಂದರೆ ಕೆಲವೊಂದಷ್ಟು ಜನ ಮಾರಿಕೊಂಡು ತಮ್ಮ ಘನತೆಗೆ, ತಮ್ಮ ಪಾವಿತ್ರ್ಯತೆ ಕೆಲಸಕ್ಕೆ ಮಸಿ ಬಳ್ಕೊಳ್ತಿದ್ದಾರೆ. ಹೀಗಾದರೆ ಹೇಗೆ ಅಂಥೇಳಿ ಅವರು ತಮ್ಮ ಅಸಮಾಧಾನವನ್ನು, ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ರು. ಮತ್ತು ನಿಗರಾಡುವ ಮಾಧ್ಯಮಗಳಿಗೆ, ಎಗರಾಡುವ ಮಾಧ್ಯಮಗಳಿಗೆ ಮತ್ತೆ ಕುಟುಕಿದರು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡ್ತಾ ಇನ್ನೂ ಮುಂದುವರೆದು ಹೇಳ್ತಾರೆ, ನಾವು ಪ್ರಜಾಪ್ರಭುತ್ವ ಅಂತೀವಿ, ನಾವು ಸಂವಿಧಾನ ಅಂತೀವಿ, ಆದರೆ ನಿಜವಾಗೂ ಅದಿದೆಯಾ? ನಿಜವಾಗೂ ಆ ರೀತಿ ಇದೆಯಾ? ಇವತ್ತು ಯಾರು ಪ್ರಶ್ನೆ ಮಾಡ್ತಾರೆ ಪ್ರಭುತ್ವಗಳನ್ನು, ಯಾರಿವತ್ತು ಸರ್ಕಾರಗಳ ವೈಫಲ್ಯಗಳನ್ನು ಪ್ರಶ್ನೆ ಮಾಡ್ತಾರೆ, ಅವನು ದೇಶದ್ರೋಹಿ ಆಗ್ತಾನೆ. ಯಾರೋ ಒಬ್ಬ ಅಲ್ಪಸಂಖ್ಯಾತನ ಆಗಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ರೆ, ಒಬ್ಬ ಮುಸ್ಲಿಮ್ಗೆ ಅನ್ಯಾಯ ಆಗಿದರೆ, ಒಬ್ಬ ಹಿಂದೂಗೆ ಅನ್ಯಾಯ ಆಗಿದರೆ, ಒಬ್ಬ ಆದಿವಾಸಿಗೆ ಅನ್ಯಾಯ ಆದರೆ, ಒಬ್ಬ ಬುಡಕಟ್ಟು ಯಾರಿಗೋ ಒಬ್ಬನಿಗೆ ಅನ್ಯಾಯ ಆಗಿದೆ ಅಂಥೇಳಿ ಅವನಿಗಾಗಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ರೆ ಅವನು ದೇಶದ್ರೋಹಿ ಆಗ್ತಾನೆ. ಈ ಸರ್ಕಾರಗಳು ಯಾವ ರೀತಿ ಲೂಟಿ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಅವನು ದೇಶದ್ರೋಹಿ ಆಗ್ತಾನೆ. ಉದಾಹರಣೆಗೆ, ರಾಮ ಮಂದಿರದಲ್ಲಿ ಯಾವ ಮಟ್ಟಕ್ಕೆ ಲೂಟಿ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ ಅವನು ಕೇಳಬಾರ್ದು, ಅವನು ದೇಶದ್ರೋಹಿ ಆಗ್ತಾನೆ. ಸೊ ಇಲ್ಲಿ ಪ್ರಜ್ಞಾವಂತ ಜನಗಳು, ಪ್ರಶ್ನೆ ಮಾಡುವ ಜನಗಳು ದೇಶದ್ರೋಹಿ ಆಗ್ತಿದ್ದಾರೆ. ತಟ್ಟೆ ಬಡಿಯೋ ಜನರು, ಶಂಖ ಜಾಗಟೆ ಬಡಿಯೋ ಜನರು, ಈ ಸರ್ಕಾರಗಳ ಹೇಳಿದಕ್ಕೆಲ್ಲ ಜೈಕಾರ ಕೂಗೋ ಜನರು, ಅವರಿವತ್ತು ದೇಶಭಕ್ತರಾಗ್ತಿದ್ದಾರೆ. ದೇಶಭಕ್ತರಲ್ಲ, ದೇಶ ಭುಕ್ತರಾಗ್ತಿದ್ದಾರೆ. ಮೋದಿ ಮಾಡಿದ್ದಕ್ಕೂ ಜೈ, ಸರ್ಕಾರಗಳು ಮಾಡಿದ್ದಕ್ಕೂ ಜೈ. ಒಂದು ಪ್ರಶ್ನೆ ಮಾಡದೆ ಎಲ್ಲದಕ್ಕೂ ಜೈಕಾರ ಮಾಡೋರೆಲ್ಲ ಇವತ್ತು ದೇಶ ಪ್ರೇಮಿಗಳು,
ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅವರು ದೇಶದ್ರೋಹಿಗಳು. ಅಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ. ಅವರು ಇನ್ನೂ ಮುಂದುವರೆದು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಆ ಮಾತುಗಳನ್ನು ಕೇಳಿಸ್ಕೋಬೇಕು. ನನ್ನ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ, ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ. ನಾನು ಹೇಳೋದು, ಪ್ರಕಾಶ್ ರಾಜ್ ಅವರು ಮಾತಾಡಿದ್ದಾರೆ ಅಂತಂದರೆ, ಪ್ರಕಾಶ್ ರಾಜ್ ಅವ್ರಿಗೆ ಅಷ್ಟೇ ಈ ಪ್ರಜ್ಞಾವಂತಿಕೆ ಬರಬೇಕು ಅಂತಲ್ಲ, ನಮಗೂ ಬರಬೇಕು. ನಾವೇನು ಮಾಡಿದ್ದೀವಿ? ಪಕ್ಷ ಪ್ರಜ್ಞೆಯಲ್ಲಿ ಮುಳುಗಿದ್ದೀವಿ. ನಮಗೊಂದು ರಾಜಕೀಯ ಪ್ರಜ್ಞೆ ಇಲ್ಲ. ನಾವು ಮೋದಿ ಏನು ಮಾಡಿದ್ರು ಜೈಕಾರಕ್ಕೆ ಹೋಗಬೇಕು, ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಜೈಕಾರಕ್ಕೆ ಹೋಗಬೇಕು, ಎಚ್ ಡಿ ಕುಮಾರಸ್ವಾಮಿ ಏನು ಮಾಡಿದ್ರು ಜೈಕಾರಕ್ಕೆ ಹೋಗಬೇಕು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅಂತ ನಾವು ಹಿಂಗೆ ನಮ್ಮನ್ನು ನಾವು ಕಟ್ಟಾಗಿ ಕಳೆದಿದ್ವಿ. ನಾವೊಬ್ಬ ಒಳ್ಳೆಯ ಪ್ರಜ್ಞಾವಂತ ಪ್ರಜೆಯಾಗಿ, ಅವನು ನಮ್ಮ ಜಾತಿಯವನಾಗಿರಲಿ, ನಮ್ಮ ಧರ್ಮದವನಾಗಿರಲಿ, ಅಥವಾ ಯಾರೇ ಆಗಿರಲಿ, ಅವನು ಕರಪ್ಟ್ ಆಗಿದ್ದರೆ ಕರಪ್ಟ್ ಅಂತ ಹೇಳಬೇಕು, ಅವನು ಭ್ರಷ್ಟ ಆಗಿದ್ದರೆ ಭ್ರಷ್ಟ ಅಂತ ಹೇಳಬೇಕು, ಅವನು ತಪ್ಪು ಮಾಡಿದರೆ, ಅವನು ಅಪರಾಧ ಮಾಡಿದರೆ ಅವನು ಅಪರಾಧ ಮಾಡಿದ್ದಾನೆ, ಅವನು ನೀಚ ಅಂತಲೇ ಹೇಳಬೇಕು. ಆದರೆ ಅದು ಆಗ್ತಾಯಿಲ್ಲ. ನನ್ನ ಪಕ್ಷದವನು, ನಾನು ಪ್ರೀತಿಸೋನು, ಅವನೇನು ಮಾಡಿದ್ರು ನಾನು ಜೈಕಾರಕ್ಕೆ ಹೋಗ್ತೀನಿ. ಈ ಮಟ್ಟಕ್ಕೆ ನಮ್ಮ ಸಮಾಜ ಬಂದಿದೆ. ಅವ್ರು ಹೇಳ್ತಾರೆ, ಅವತ್ತು ಕೂಡ ಪಟ್ಟಾಭಿಷೇಕ ಇತ್ತು, ಇವತ್ತಿಗೂ ಕೂಡ ಪಟ್ಟಾಭಿಷೇಕ ಇದೆ. ಅವತ್ತು ಸಿಂಹಾಸನ ಇತ್ತು, ಇವತ್ತು ಕುರ್ಚಿ ಇದೆ. ಏನಿಲ್ಲ, ಪ್ರಜಾಪ್ರಭುತ್ವವನ್ನು ರಾಜಪ್ರಭುತ್ವವನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೆರೆಮರೆಯಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು SIR ಬಂದಿರೋದು ಏನು ಅಂದ್ಕೊಂಡಿದ್ದೀರಾ? ಅದು SIR ಅಂದರೆ ಅದು ಜನರನ್ನು, ಅಂದರೆ ಟಾರ್ಗೆಟ್ ಆಗಿರುವ ಸಮುದಾಯಗಳನ್ನು, ಟಾರ್ಗೆಟ್ ಆಗಿರುವ ಜನರನ್ನು ಅವರ ಮತ ಹಕ್ಕಿನಿಂದ ದೂರ ಮಾಡೋದು. ಈಗ ಅವ್ರು ಹೇಳ್ತಾರಲ್ಲ, ಕೆಲವರೆಲ್ಲ ಅವಿವೇಕಿ ಸಂಸದರು ಹೇಳ್ತಾರೆ, ನಾವು ಬಂದಿರೋದೇ ಅವಿವೇಕಿ ಸಂಸದ ಒಬ್ಬ ಹೇಳ್ತಾ ಇದ್ದ ಈ ಹಿಂದೆ, ನಾವು ಬಂದಿರೋದೇ ಸಂವಿಧಾನವನ್ನು ಬದಲು ಮಾಡೋದಕ್ಕೆ ಅಂತ. ಸಂವಿಧಾನವನ್ನು ಬದಲು ಮಾಡಬೇಕು ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಯಾಕೆಂದರೆ ಇವ್ರಿಗೆ ಹೊಟ್ಟೆ ಉರಿತಾ ಇದೆ. ಯಾಕೆಂದರೆ 2,500-3,000 ವರ್ಷಗಳ ಕಾಲ ಜನಸಾಮಾನ್ಯರಿಗೆ ಯಾವ ಹಕ್ಕನ್ನು ಕೊಡದೆ ನಾವು ನಮ್ಮ ಪರಂಪರೆ ಆರಾಮಾಗಿ ನಾವು ಮೆರೀತಾ ಇದ್ವಿ. ನಾವಷ್ಟೇ ಶಿಕ್ಷಣ ಪಡಿತಿದ್ವಿ, ನಾವಷ್ಟೇ ಪೀಠದಲ್ಲಿ ಕೂತ್ಕೊಳ್ತಿದ್ವಿ. ಈಗ 75 ವರ್ಷಗಳಲ್ಲಿ ಸಂವಿಧಾನ ಬಂದು ಇವರಿಗೆಲ್ಲ ಗೂಟ ಹೊಡಿತಲ್ಲ, ಆ ನೋವನ್ನು ತಡ್ಕೊಳಕ್ಕಾಗ್ತಾಯಿಲ್ಲ. 75 ವರ್ಷಗಳಲ್ಲಿ ಇಂಥ ಬದಲಾವಣೆ ಆಯ್ತಲ್ಲ, ಆ ನೋವನ್ನು ತಡ್ಕೊಳಕ್ಕಾಗಲ್ಲ. ಆದರೆ 2,500-3,000 ವರ್ಷಗಳ ಕಾಲ ಅವಕಾಶ ವಂಚಿತ ಸಮುದಾಯಗಳು ಶಿಕ್ಷಣ ಇಲ್ಲದೆ, ಸಾಮಾಜಿಕ ಘನತೆ ಇಲ್ಲದೆ, ನೆಮ್ಮದಿ ಇಲ್ಲದೆ ಬದುಕಿದ್ರಲ್ಲ, ಈಗ 75 ವರ್ಷ ಇವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಇವರಿಗೆ ಸಂವಿಧಾನ ಒಂದು ಹೋಗ್ಬಿಟ್ರೆ ಮತ್ತೆ ಮನುಸ್ಮೃತಿ, ಮತ್ತೆ ಚಾತುರ್ವರ್ಣ ವ್ಯವಸ್ಥೆ, ಮತ್ತೆ ಜಾತಿ ಪದ್ಧತಿ, ಮತ್ತು ತಾರತಮ್ಯ, ಮೇಲು ಕೀಳು ಇದು ಬಂದುಬಿಟ್ರೆ ಖುಷಿ. ಯಾಕೆಂದರೆ ಇವರಿಗೆ ಒಬ್ಬ ಸಾಮಾನ್ಯ ಒಬ್ಬ MLA ಆಗಿಬಿಟ್ರೆ, ಒಬ್ಬ ಸಾಮಾನ್ಯ ಒಬ್ಬ IAS KS ಅಧಿಕಾರಿ ಆದರೆ, ಒಬ್ಬ ಸಾಮಾನ್ಯ ಒಬ್ಬ ವಕೀಲ ಆದರೆ, ಒಬ್ಬ ಪತ್ರಕರ್ತ ಆದರೆ ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದೇ ನೋವು ಅವರಿಗೆ. ಹಾಗಾಗಿ ಸಂವಿಧಾನದ ಆಶಯಗಳನ್ನು ಯಾವನ ಅಪ್ಪ ಬಂದ್ರೂ, ಮೋದಿ ಬಂದರು, ಮೋದಿಯವ್ರ ಅಪ್ಪ ಬಂದ್ರೂ, ಅಮಿತ್ ಶಾ ಅವ್ರ ಅಪ್ಪ ಬಂದ್ರೂ, ಯಾವನು ಬಂದ್ರೂ ಸಂವಿಧಾನದ ಆಶಯಗಳನ್ನ ಟಚ್ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟೇ ಇಂದಿರಾ ಸಹಾನಿ ಕೇಸಲ್ಲಿ ಹೇಳಿದೆ. ಆದರೆ ಇವರು ಬೇರೆ ಮಾರ್ಗದ ಮೂಲಕ ಸಂವಿಧಾನದ ಆಶಯಗಳಿಗೆ ಡ್ಯಾಮೇಜ್ ಮಾಡುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ NRC CAA ತಂದರು, ಅದು ಫ್ಲಾಪ್ ಆಯಿತು, ದೊಡ್ಡ ಹೋರಾಟ ಆಯಿತು. ಈಗ NRC CAAಯನ್ನು SIR ಮೂಲಕ ಮಾಡಕ್ಕೆ ಹೊರಟಿದ್ದಾರೆ. ಹಿಂಗೆ ಮಾಡ್ತಾ ಜನರನ್ನು ಅಭದ್ರಗೊಳಿಸಿ, ನೀನು ಈ ದೇಶದ ಪ್ರಜೆಯೋ ಅಲ್ವೋ ಅಂಥೇಳಿ ಅವನನ್ನು ಯಾವುದಾವುದೋ ದಾಖಲೆಗಳನ್ನು ಕೇಳಿ ಅವನನ್ನು ಏಕಾಂಗಿ ಮಾಡಿ ಅವನನ್ನು ಇವರು ಪ್ರಭುತ್ವ ಸಾಧಿಸೋದು. ಇವರ ಕುತಂತ್ರ ಸಂಚು ಇದೇನೆ. ಪ್ರಕಾಶ್ ರಾಜ್ ಅವರು ಮಾತಾಡ್ತಿದ್ದಾರೆ ಅಂದರೆ ಈ ಸತ್ಯಗಳನ್ನು ಹೇಳ್ತಿದ್ದಾರೆ. ಪ್ರಕಾಶ್ ರಾಜ್ ಅವರು ಯಾವ ಪ್ರಭುತ್ವದ ಬೂಟ್ ನೆಕ್ಕೋ ಅವಶ್ಯಕತೆ ಇಲ್ಲ, ನಮಗೂ ಇಲ್ಲ, ನಿಮಗೂ ಇಲ್ಲ. ಆದರೆ ಯಾರೆಲ್ಲ ಗುಲಾಮರಾಗಿದ್ದಾರೆ, ಯಾರೆಲ್ಲ ಭಕ್ತರಾಗಿದ್ದಾರೆ, ಅವರಿಗೆಲ್ಲ ಬೂಟ್ ನೆಕ್ಕಬೇಕು, ಅವರೆಲ್ಲ ಮತಾಂಧ್ರ ಆಗಬೇಕು. ನೋಡಿ, ಅಲ್ಲಿ ಅಯೋಧ್ಯೆ ಕಟ್ಟಿದ್ರು ಭಾವನಾತ್ಮಕವಾಗಿ, ಸಾವಿರಾರು ವರ್ಷಗಳ ಕನಸು ಅಂತ. ಈಗ ರಾಮ ಮಂದಿರ ಕಟ್ಟಿ ಏನು ಮಾಡಲಾಗ್ತಿದೆ? ಈಗ ರಾಮ ಮಂದಿರ ಕಟ್ಟಿದ್ದು ಯಾಕೆ? ಭಾವನೆಗಳು, ಗೌರವ, ನಮ್ಮ ಭಕ್ತಿ. ಆದರೆ ರಾಮ ಮಂದಿರದಲ್ಲಿ ಇವತ್ತೇನು ನಡೀತಾ ಇದೆ? ಬರೀ ರಾಮ ಮಂದಿರ ಅಷ್ಟೇ ಅಲ್ಲ, ಈ ದೇಶದಲ್ಲಿರುವ ಎಲ್ಲ ದೊಡ್ಡ
ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನೆಲ್ಲ ಆಗ್ತಾಯಿದೆ ಅದನ್ನು ಕೇಳಿಬಿಟ್ರೆ ಏಯ್ ಬೇರೆ ಧರ್ಮದಲ್ಲಿ ಆಗ್ತಾ ಇಲ್ವಾ, ಬೇರೆ ಧರ್ಮದಲ್ಲಿ ಅನ್ಯಾಯಗಳಾದರೂ ಅದನ್ನೂ ಕೇಳೋಣ, ಆದರೆ ನಮ್ಮ ಧರ್ಮದಲ್ಲಿ ನಿಮ್ಮ ಧರ್ಮದಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ಯಾಕೆ ಒಪ್ಕೊಳ್ತೀರಾ? ಅವ್ರು ಯಾರೋ ಒಬ್ಬರು ಸಿ ಟಿ ರವಿ ಹೇಳ್ತಾಯಿದ್ರು, ರಾಮ ಮಂದಿರಕ್ಕೆ ದೇಣಿಗೆ ಕೊಡೋದವರೆಲ್ಲ ಅಲ್ಲಿ ಆಗಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡಬಾರ್ದು ಅಂತ. ಏನು ರಾಮನ್ನೇನಾದರೂ, ರಾಮ ಮಂದಿರನ ಹಿಂದೂ ಧರ್ಮನೇನಾದರೂ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ? ಯಾರಾದರೂ ಗುತ್ತಿಗೆ ಕೊಟ್ಟಿದ್ದಾರಾ? ಹಿಂಗೆ ಮಾತಾಡೇ ಇವರು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇರೋದು. ಅಧಿಕಾರಕ್ಕೆ ಬರಬೇಕು ಅಂದರೆ ಒಳ್ಳೆ ಕೆಲಸ ಮಾಡಲ್ಲ, ಒಳ್ಳೆ ಎಜುಕೇಷನ್ ಕೊಡಲ್ಲ, ಒಳ್ಳೆಯ ಬದುಕು ಕೊಡಲ್ಲ, ಒಳ್ಳೆಯ ಉದ್ಯೋಗ ಕೊಡಲ್ಲ, ಜನರ ಪ್ರೀತಿ ಗಳಿಸಲ್ಲ. ರಾಮ ಮಂದಿರ, ಹಿಂದೂ ಧರ್ಮ, ಮುಸ್ಲಿಂ ದೇಶ, ಪಾಕಿಸ್ತಾನ ದ್ವೇಷ ಅಥವಾ ಪಾಕಿಸ್ತಾನ ಅನ್ನೋದು, ಆಮೇಲೆ ಸೈನಿಕರನ್ನ ಬಳಕೆ ಮಾಡ್ಕೊಳ್ಳೋದು, ಜನಕ್ಕೆ ಓಟ್ ಹಾಕ್ರಿ ಅಂತ ಹೇಳೋದು. ಉದ್ಯೋಗ ಕೊಡದಿದ್ರೂ ಪರವಾಗಿಲ್ಲ, ದೇಶ ಅಭಿವೃದ್ಧಿ ಆಗದಿದ್ರೂ ಪರವಾಗಿಲ್ಲ, ಜನರಿಗೆ ಏನು ನೆಮ್ಮದಿ ಬದುಕು ಇಲ್ಲದಿದ್ರೂ ಪರವಾಗಿಲ್ಲ, ಸೌಹಾರ್ದ ಬದುಕು ಇಲ್ಲದಿದ್ರೂ ಪರವಾಗಿಲ್ಲ, ಇವ್ರಿಗೆ ಭಾವನಾತ್ಮಕವಾಗಿ ಹೇಳಬೇಕು, ಓಟ್ ಹಾಕಿಸ್ಕೋಬೇಕು, ಅಧಿಕಾರದಲ್ಲಿರಬೇಕು, ದೇವಸ್ಥಾನ ಕಟ್ಟಬೇಕು, ಅಲ್ಲಿ ಲೂಟಿ ಮಾಡಬೇಕು, ಆಮೇಲೆ ಹಿಂದೂ ಮುಸ್ಲಿಂ ಜಗಳ ಮಾಡಬೇಕು, ಅಲ್ಲಿ ಬೇಳೆ ಬೇಯಿಸ್ಕೋಬೇಕು, ಆರಾಮಾಗಿ ಫಾರಿನ್ ಟ್ರಿಪ್ ಮಾಡಬೇಕು. ಇಷ್ಟೇ ಪ್ರಕಾಶ್ ರಾಜ್ ಅವರ ಮಾಡಿರುವ ಮಾತುಗಳು ತುಂಬ ವಂತಿಕೆಯಿಂದ ಕೂಡಿವೆ. ಅದು ಅಲ್ಲದೆ ಕುವೆಂಪು ಅವರು ಕೂಡ, ಬಸವಣ್ಣವರು ಕೂಡ, ಆಮೇಲೆ ಇಲ್ಲಿ ಈ ನಾಡಿನ ಎಲ್ಲ ಪ್ರಜ್ಞಾವಂತರು ಕೂಡ ಸೌಹಾರ್ದತೆ ಬಗ್ಗೆನೇ ಮಾತಾಡಿದ್ದಾರೆ. ಅದನ್ನು ನಾವು ಕೇಳಿಸ್ಕೊಂಡಿಲ್ಲ. ಜಾಗೃತರಾಗೋಣ, ಮನುಷ್ಯರಾಗೋಣ, ಈ ಮತಾಂಧತೆಯಿಂದ ಹೊರಗಡೆ ಬರೋಣ. ಏನಂತೀರಿ? ನಮಸ್ಕಾರ.